ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಒಂದು ಫ್ಯಾಕ್ಟರಿ ಹೊತ್ತಿ ಉರಿದಿರುವಂಥ ಘಟನೆ ಶಿರಸಿಯಲ್ಲಿ ನಡೆದಿದೆ. ಎಷ್ಟರ ಮಟ್ಟಿಗೆ ಅಲ್ಲಿ ಬೆಂಕಿ ಆವರಿಸಿತ್ತು ಅಂತ ಹೇಳಿದ್ರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದರೂ ಕೂಡ ಬೆಂಕಿಯನ್ನು ನಂದಿಸೋಕೆ ಹರಸಾಹಸ ಪಡುವಂಥ ಸ್ಥಿತಿ ನಿರ್ಮಾಣವಾಯಿತು. ವಾಹನಗಳ ಡ್ಯಾಶ್ ಬೋರ್ಡ್ ತಯಾರಿಸ್ತಾ ಇದ್ದಂಥ ಫ್ಯಾಕ್ಟರಿ ಸುಟ್ಟು ಭಸ್ಮವಾದಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕೊಳಗಿ ಬೀಚ್ನಲ್ಲಿ ನಡೆದಿದೆ. ಶಿರಸಿಯ ಕಾನಗೋಡ ಮಶಿನಗದ್ದೆ ರಾಘವ ವಿಶ್ವೇಶ್ವರ ಹೆಗಡೆ ಅವರಿಗೆ ಸೇರಿದ ಮಾನ್ಯ ಇಂಡಸ್ಟ್ರೀಸ್ನಲ್ಲಿ ಈ ದುರ್ಘಟನೆ ನಡೆದಿದೆ. ಫ್ಯಾಕ್ಟರಿಯ ಸಮೀಪವೇ ಇರುವಂಥ ವಿದ್ಯುತ್ ಪರಿವರ್ತಕದಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಂಡಿದೆ. ಬಳಿಕ ಸಮೀಪದಲ್ಲೇ ಇದ್ದಂಥ ತ್ಯಾಜ್ಯ ವಸ್ತುಗಳಿಗೆ ಬೆಂಕಿ ತಗುಲಿ ನೋಡ್ತಾ ಇದ್ದಂತೆ ಫ್ಯಾಕ್ಟರಿ ಸಮೀಪದಲ್ಲಿ ಇಡಲಾಗಿದ್ದಂಥ ಫೈಬರ್ನ ಸಿದ್ಧಗೊಂಡ ಡ್ಯಾಶ್ ಬೋರ್ಡ್ಗಳಿಗೆ ಬೆಂಕಿ ತಗುಲಿ ಬಳಿಕ ಫ್ಯಾಕ್ಟರಿಯ ಒಳಗಿದ್ದ ಫೈಬರ್ ವಸ್ತುಗಳಿಗೂ ಆವರಿಸಿದೆ. ಅಗ್ನಿಶಾಮಕ ದಳದ ವಾಹನ ಸ್ಥಳಕ್ಕೆ ಆಗಮಿಸಿ ನೀರು ಸಿಂಪಡಿಸಿದರೂ ಕೂಡ ಫೈಬರ್ ವಸ್ತುಗಳೇ ಜಾಸ್ತಿ ಇದ್ದ ಕಾರಣ ತ್ವರಿತವಾಗಿ ಆರಲಿಲ್ಲ. ವಾಹನದಲ್ಲಿದ್ದಂಥ ನೀರು ಸಂಪೂರ್ಣ ಖಾಲಿಯಾದರೂ ಕೂಡ ಬೆಂಕಿಯ ಪ್ರಮಾಣ ಕ್ಷೀಣ ಆಗಲಿಲ್ಲ. ಸ್ಥಳಕ್ಕೆ ಸಿದ್ದಾಪುರ ಅಗ್ನಿಶಾಮಕ ವಾಹನ ತರಿಸಿ ಬೆಂಕಿ ಆರಿಸುವ ಪ್ರಯತ್ನ ನಡೆಸಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಅಗ್ನಿಶಾಮಕ ವಾಹನಕ್ಕೆ ನೀರು ತುಂಬಿಕೊಂಡು ವಾಪಸ್ಸಾಗುವ ವೇಳೆ ಬೆಂಕಿ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.